ನಮಸ್ಕಾರ ಎಲ್ಲರಿಗೂ. ಈ ಒಂದು ವಿಡಿಯೋದಲ್ಲಿ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ VA ಪೋಸ್ಟ್ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಇವತ್ತಿನ ದಿನಾಂಕ ಈ ಒಂದು 572 ಪೋಸ್ಟ್ಗಳಿಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸೋದು ಯಾವ ರೀತಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ನೀವು ಕೂಡ PUC ಪಾಸ್ ಆಗಿದ್ದರೆ ಈ ಒಂದು ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಕೋಬೋದು. ಕೊನೆಯ ದಿನಾಂಕ ಏನು, ಪ್ರಾರಂಭಿಕ ದಿನಾಂಕ, ಅರ್ಜಿ ಶುಲ್ಕ ಮತ್ತು ವಿದ್ಯಾರ್ಹತೆ, ಪರೀಕ್ಷೆ ಯಾವ ದಿನಾಂಕದಿಂದ ನಡೀತೆ ಅಂತ ಸಂಪೂರ್ಣದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ವಿಡಿಯೋನ ಪೂರ್ತಿಯಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ, ಅರ್ಥ ಆಗುತ್ತೆ. ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವಾಗೇನು ನೋಡ್ತಾ ಇದ್ದೀರಾ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವತಿಯಿಂದ ಅಧಿಸೂಚನೆ ಆಗಿರುವಂಥದ್ದು ಒರಿಜಿನಲ್ PDF ಫೈಲ್ ಇದ್ದು ನಿಮಗೆ ಅಧಿಸೂಚನೆ ತೋರಿಸ್ತಾ ಇದ್ದೀನಿ. ವಿವಿಧ ಜಿಲ್ಲೆಗಳಲ್ಲಿ ಕಲ್ಯಾಣ ಕರ್ನಾಟಕ ಮತ್ತು ಉಳಿಕೆ ಮೂಲ ವೃಂದಗಳಲ್ಲಿ ಈ ಒಂದು ಗ್ರೂಪ್ C ಹುದ್ದೆಯ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗೆ ನೇರ ನೇಮಕಾತಿ ಮುಖಾಂತರ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಇವಾಗ ನೋಡ್ತಾ ಇದ್ದೀರಾ, ಇದು ಕಲ್ಯಾಣ ಕರ್ನಾಟಕ ಭಾಗದ ಅಂದರೆ ಹೈದರಾಬಾದ್ ಕರ್ನಾಟಕ ಭಾಗದ ಒಂದು ಪೋಸ್ಟ್ಗಳು ಅಂತ ಹೇಳ್ಬೋದು. 67 ಪೋಸ್ಟನ್ನು ಈ ಒಂದು ಕಲ್ಯಾಣ ಕರ್ನಾಟಕ ಭಾಗದವರಿಗೆ ಮೀಸಲಿಟ್ಟಿದ್ದಾರೆ. ಒಟ್ಟು 572 ಪೋಸ್ಟ್ನಲ್ಲಿ 67 ಪೋಸ್ಟ್ ಏನಿದಾವಲ್ಲ, ಇದು ಕಲ್ಯಾಣ ಕರ್ನಾಟಕ KK ಅಂತ ಏನು ಕರಿತೀವಿ, ಮೊದಲು HK ಅಂತ ಕರಿತಾಯಿದ್ರು, ಇವಾಗ KK ಅಂತ ಮಾಡಿದ್ದಾರೆ, ಕಲ್ಯಾಣ ಕರ್ನಾಟಕ ಅಂತ. ಸೊ ಈ ಒಂದು ಪೋಸ್ಟ್ಗಳು 67 ಇದ್ದಾವೆ. ನಾನು ಕಲ್ಯಾಣ ಕರ್ನಾಟಕ ಏನಿದೆಲ್ಲ 572 ಪೋಸ್ಟನ್ನು ಹೊಂದಿದೆ. 505 ಪೋಸ್ಟನ್ನು ಒಳಗೊಂಡಿದೆ ಸ್ನೇಹಿತರೆ. ಒಟ್ಟು 572, 572ರಲ್ಲಿ 67 ಮೈನಸ್ ಮಾಡಿದರೆ ನಿಮಗೆ 505 ಪೋಸ್ಟು ಈ ಒಂದು ನಾನ್ ಕಲ್ಯಾಣ ಕರ್ನಾಟಕ ಅಂತ ಹೇಳ್ಬೋದು, RPC. ಇದರಲ್ಲಿ ಕಲಬುರಗಿಗೆ 40 ಪೋಸ್ಟನ್ನು ಒಳಗೊಂಡಿದೆ, ಬೀದರ್ ಜಿಲ್ಲೆಗೆ 17 ಪೋಸ್ಟನ್ನು ಒಳಗೊಂಡಿದೆ, ರಾಯಚೂರು ಜಿಲ್ಲೆಗೆ 10 ಪೋಸ್ಟ್ ಒಳಗೊಂಡಿದೆ. ಒಟ್ಟು 67 ಪೋಸ್ಟನ್ನು ಒಳಗೊಂಡಿದೆ ಕಲ್ಯಾಣ ಕರ್ನಾಟಕ ಭಾಗದ್ದು. ಈ ಒಂದು ನೋಟಿಫಿಕೇಷನ್ ಎರಡು ಕೂಡ ಸೇಮ್ ಇರುತ್ತೆ. RPC ನಾನ್ HK ಮತ್ತು HK ಅದು ಸೇಮ್ ಇರುತ್ತೆ. ಪೋಸ್ಟ್ ಮಾತ್ರ ಬೇರೆ ಬೇರೆ ಇಟ್ಟಿದ್ದಾರೆ ಅಷ್ಟೇ. ಎಲ್ಲ ಜಿಲ್ಲೆಗಳು ಬೇರೆ ಬೇರೆ, PDF ಮಾತ್ರ ಒಂದೇ ಇರುತ್ತೆ ಅಧಿಸೂಚನೆ. ಇವಾಗ ವಿದ್ಯಾರ್ಥಿ ನೋಡೋದಾದರೆ, ಈ ಒಂದು ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಂದ್ರೆ ಅಭ್ಯರ್ಥಿಯ ಒಂದು ಶೈಕ್ಷಣಿಕ ವಿದ್ಯಾರ್ಹತೆ PUC ಮುಗಿದಿರಬೇಕಂತ ಕೊಟ್ಟಿದ್ದಾರೆ. ಕಂಪಲ್ಸರಿಯಾಗಿ PUC ಮುಗಿದವರು ಮಾತ್ರ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ತಸ್ತಮಾನ ವಿದ್ಯಾರ್ಥಿಗೆ ಸಮಾನಾಂತರ ವಿದ್ಯಾರ್ಥಿಯನ್ನು ಹೊಂದಿರಬೇಕಾಗುತ್ತೆ ಅಂತ ಕೊಟ್ಟಿದ್ದಾರೆ. PUC ಮುಗಿದವರು ಮತ್ತು CBSE ICSE ನಡೆಸುವ ಕ್ಲಾಸ್ 12 ಪರೀಕ್ಷೆಯನ್ನು ಕೂಡ ಪಾಸಾದವರು ಅರ್ಜಿ ಕೂಡ ಸಲ್ಲಿಸ್ಬೋದು. ಈ ಒಂದು ವಿಲೇಜ್ ಅಕೌಂಟೆಂಟ್ ಹುದ್ದೆಗೆ ವಯೋಮಿತಿಯನ್ನು ನೋಡೋದಾದರೆ, ಯಾವೊಂದು ಸಮುದಾಯಕ್ಕೆ ಎಷ್ಟೆಷ್ಟು ವಯೋಮಿತಿಯನ್ನು ಇಟ್ಟಿದ್ದಾರೆ ಅಂದರೆ, ಸಾಮಾನ್ಯ ಅರ್ಹತೆ, ಸಾಮಾನ್ಯ ಅಭ್ಯರ್ಥಿಗಳಿಗೆ, ಜನರಲ್ ಅಭ್ಯರ್ಥಿಗಳಿಗೆ 40 ವರ್ಷಕ್ಕೆ ಒಳಗಿನವರು ಅರ್ಜಿಯನ್ನು ಸಲ್ಲಿಸ್ಬೋದು. 2A 2B ಥರ್ಡ್ ಬಿಗೆ ಸೇರಿದ ಅಭ್ಯರ್ಥಿಗಳು 43 ವರ್ಷದವರೆಗೂ ಅರ್ಜಿಯನ್ನು ಸಲ್ಲಿಸೋಕ್ಕೆ ಅವಕಾಶ ಕೊಟ್ಟಿದ್ದಾರೆ. SC ST ಪ್ರವರ್ಗ 1 ಅಭ್ಯರ್ಥಿಗಳಿಗೆ 45 ವರ್ಷದ ಒಳಗಿನವರು ಅರ್ಜಿ ಸಲ್ಲಿಸೋಕ್ಕೆ ಎಲಿಜಿಬಲ್ ಇರ್ತಾರೆ ಅಂತಲೇ ಹೇಳ್ಬೋದು. ಇದು ವಯೋಮಿತಿಯನ್ನು ನೋಡೋದು. ವಿಶೇಷ ಚೇತನ ಅಂಗವಿಕಲ ಅಭ್ಯರ್ಥಿಗಳಿಗೆ 10 ವರ್ಷ ಸಡಿಲಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಮತ್ತು NCC ಕೆಡೆಟ್ಗಳಿಗೆ ಕೂಡ ಅವಕಾಶವನ್ನು ಕೊಟ್ಟಿದ್ದಾರೆ. ಕೆಡೆಟ್ ಪರೀಕ್ಷೆಗಾಗಿ ಸೇವೆ ಸಲ್ಲಿಸಿದಷ್ಟು ವರ್ಷಗಳು ನಿಮಗೆ ಮೀಸಲಾತಿಯನ್ನು ಕೂಡ ಕೊಟ್ಟಿದ್ದಾರೆ. ಈ ಒಂದು ವಿಲೇಜ್ ಅಕೌಂಟೆಂಟ್ ಪೋಸ್ಟ್ಗೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವ ವೆಬ್ಸೈಟ್ ಬಂದು ಇಲ್ಲಿ ಕೊಟ್ಟಿದ್ದೀವಿ ನೋಡಿ. ಇದೇ ವೆಬ್ಸೈಟ್ ಮುಖಾಂತರ ಅರ್ಜಿ ಸಲ್ಲಿಸೋಕ್ಕೆ ಅವಕಾಶ ಇದೆ. CET-online.karnataka.go.in ಅಂತ ಇದೇ ವೆಬ್ಸೈಟ್ ಮುಖಾಂತರ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸುವಂತ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ಸೂಚನೆಯಲ್ಲಿ ಕೂಡ ಕೊಟ್ಟಿದ್ದಾರೆ, ಅಭ್ಯರ್ಥಿಗಳು ಕೇವಲ ಒಂದು ಜಿಲ್ಲೆಗೆ ಮಾತ್ರ ಅರ್ಜಿ ಸಲ್ಲಿಸಬೇಕು, ಒಂದಕ್ಕಿಂತ ಹೆಚ್ಚು ಜಿಲ್ಲೆಗಳಿಗೆ ಅರ್ಜಿ ಸಲ್ಲಿಸಲು ಅವಕಾಶ ಇರುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಒಬ್ಬರು ಒಂದು ಜಿಲ್ಲೆಗೆ ಮಾತ್ರ ಅರ್ಜಿ ಸಲ್ಲಿಸೋಕ್ಕೆ ಅವಕಾಶ ಇರುತ್ತೆ. ಎಲ್ಲ ಒಂದು ಜಿಲ್ಲೆಗಳಿಗೆ ಆಗ್ತೀನಿ ಅಂದರೆ ಅದಕ್ಕೆ ಅವಕಾಶ ಇರುವುದಿಲ್ಲ. ಹಾಗಾಗಿ ಯಾವುದೋ ಒಂದು ಜಿಲ್ಲೆಗೆ ಮಾತ್ರ ನೀವು ಅರ್ಜಿಯನ್ನು ಸಲ್ಲಿಸ್ಕೊಳ್ಳಿ. ಈ ಒಂದು ವಿಲೇಜ್ ಅಕೌಂಟೆಂಟ್ ಪೋಸ್ಟ್ಗೆ ಕೊನೆಯ ದಿನಾಂಕ, ಪ್ರಾರಂಭ ದಿನಾಂಕ ನೋಡೋದಾದರೆ, ಅರ್ಜಿ ಸಲ್ಲಿಸುವ ಪ್ರಾರಂಭಿಕ ದಿನಾಂಕ 11/7/2026ಕ್ಕೆ ಪ್ರಾರಂಭ ಆಗಿದೆ. 30/7/2026ಕ್ಕೆ ಕೊನೆಯ ದಿನಾಂಕ ಇದೆ. ಶುಲ್ಕ ಪಾವತಿ ಪೇಮೆಂಟ್ ಮಾಡುವ ದಿನಾಂಕ ಬಂದು 31/7/2026ಕ್ಕೆ ಕೊಟ್ಟಿದ್ದಾರೆ. ಈ ತಿಂಗಳು ಕೊನೆಯವರೆಗೂ 30ರವರೆಗೂ ಹಾಕ್ಬೋದು. ಒಂದಿನ ಎಕ್ಸ್ಟ್ರಾ ಮಾತ್ರ ನಿಮಗೆ ಪೇಮೆಂಟ್ ಮಾಡೋದಕ್ಕೆ ಕೊಟ್ಟಿದ್ದಾರೆ. ಅಂದರೆ ಇವತ್ತಿನಿಂದ ನಿಮಗೆ ಅರ್ಜಿಗಳು ಪ್ರಾರಂಭ ಆಗಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಅರ್ಜಿಯನ್ನು ಯಾವ ರೀತಿ ಸಲ್ಲಿಸುವಂಥ ಸ್ಟೆಪ್ ಬೈ ಸ್ಟೆಪ್ ಆಗಿ ತಿಳಿಸ್ಕೊಡ್ತೀನಿ. ಈ ಒಂದು ವಿಲೇಜ್ ಅಕೌಂಟೆಂಟ್ ಪೋಸ್ಟ್ಗೆ ವೇತನ ಶ್ರೇಣಿಯನ್ನು ನೋಡೋದಾದರೆ, ಪ್ರಾರಂಭಿಕ ವೇತನ ಶ್ರೇಣಿ ಬಂದು 34,100 ರೂಪಾಯಿ ಇರುತ್ತೆ ಅಂತ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಕೊನೆಯವರೆಗೂ 67,600 ರೂಪಾಯಿವರೆಗೂ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಇಲ್ಲಿಂದ ಇಲ್ಲಿವರೆಗೂ ಇರುತ್ತೆ ಅಂತ ಕೊಟ್ಟ ವೇತನ ಶ್ರೇಣಿ. ಕಾಯಂ ಪೂರ್ವ ಅವಧಿ ಅಂತ ಕೊಟ್ಟಿದ್ದಾರೆ. ನೇಮಕಾತಿ ಮೂಲಕ ಆಯ್ಕೆಗೊಂಡ ಅಭ್ಯರ್ಥಿಗಳು 2 ವರ್ಷಗಳ ಕಾಲ ಕಾಯಂ ಪೂರ್ವ ಅವಧಿಯನ್ನು ಒಳಗೊಂಡಿರುತ್ತೆ ಅಂತ ಕೊಟ್ಟಿದ್ದಾರೆ. 2 ವರ್ಷ ನಿಮಗೆ ಪರೀಕ್ಷಾರ್ಥವಾಗಿ ತೊಗೊಂಡಿರ್ತಾನೆ. PPLED ಕ್ಲಿಯರ್ ಆಗಬೇಕಂದ್ರೆ 2 ವರ್ಷ ನಿಮಗೆ ಸಮಯ ಇರುತ್ತೆ. ಅಂದರೆ ಪ್ರೊಬೇಷನರಿ ಪೀರಿಯಡ್ 2 ವರ್ಷ ನಿಮಗೆ ಮಾಡೋಕ್ಕೆ ಅವಕಾಶ ಇರುತ್ತೆ. 2 ವರ್ಷ ಆದ ನಂತರ ನಿಮಗೆ PP ಡಿಕ್ಲೇರ್ ಆಗುತ್ತೆ.
ಅದಾನಂತರ ಈ ಒಂದು ವಿಲೇಜ್ ಅಕೌಂಟೆಂಟ್ ಪೋಸ್ಟಿಗೆ ಅರ್ಜಿ ಶುಲ್ಕವನ್ನು ನೋಡೋದಾದರೆ ಇಲ್ಲಿ ಶುಲ್ಕ ಕೊಟ್ಟಿದ್ದಾರೆ. ಸ್ನೇಹಿತರೆ, ಸಾಮಾನ್ಯ ಅಭ್ಯರ್ಥಿ ಇತರೆ ಪ್ರವರ್ಗ 2A 2B 3A 3Bಗೆ ಸೇರಿದ ಅಭ್ಯರ್ಥಿಗಳಿಗೆ 750 ರೂಪಾಯಿಯನ್ನು ಇಟ್ಟಿದ್ದಾರೆ. ನೋಡಿ, 750 ರೂಪಾಯಿ ತುಂಬ ಜಾಸ್ತಿ ಆಯಿತು ಅಂತ ನನಗೆ ಅನಿಸ್ತಾ ಇದೆ. 500 ರೂಪಾಯಿ ಅರ್ಜಿ ಶುಲ್ಕ ಪ್ಲಸ್ 250 ರೂಪಾಯಿ ಪ್ರಕ್ರಿಯೆ ಶುಲ್ಕ. ನೋಡಿ, 500 ರೂಪಾಯಿ ಅರ್ಜಿ ಶುಲ್ಕ ಇದೆ, ಪ್ರೊಸೆಸಿಂಗ್ ಫೀಸ್ ಏನಿಲ್ಲ 250 ರೂಪಾಯಿ ಇದೆ. ಒಟ್ಟು 750 ರೂಪಾಯಿನ ಕೊಡಬೇಕಾಗತ್ತೆ. 2A 2B 3A 3B ಸೇರಿದ ಅಭ್ಯರ್ಥಿಗಳು 750 ರೂಪಾಯಿ ಪಾವತಿಸಬೇಕು. ಪಾವತಿಸಿದ ಶುಲ್ಕವನ್ನು ಹಿಂದಿರಿಸಲಾಗುವುದು ಅಂತ ಕೊಟ್ಟಿದ್ದಾರೆ. ನಾನ್ ರೀಫಂಡ್ ಅಮೌಂಟ್ ಅಂತ ಕೊಟ್ಟಿದ್ದಾರೆ. SC ST ಪ್ರವರ್ಗ 1 ಮಾಜಿ ಸೈನಿಕ ತೃತೀಯ ಲಿಂಗಿ ಅಭ್ಯರ್ಥಿಗಳು 500 ರೂಪಾಯಿ ಪ್ಲಸ್ ನೋಡಿ 250 ರೂಪಾಯಿ ಶುಲ್ಕ ಇದೆ, 250 ರೂಪಾಯಿ ಪ್ರೊಸೆಸಿಂಗ್ ಫೀಸ್ ಇದೆ. ಎಲ್ಲದಕ್ಕೂ ಪ್ರೊಸೆಸಿಂಗ್ ಫೀಸ್ ಇಟ್ಟಿದ್ದಾರೆ 250 ರೂಪಾಯಿ. ಒಟ್ಟು 500 ರೂಪಾಯಿನ ಪೇ ಮಾಡಬೇಕು. ವಿಶೇಷ ಚೇತನ ಅಭ್ಯರ್ಥಿಗಳಿಗೆ 250 ರೂಪಾಯಿ ಇಟ್ಟಿದ್ದಾರೆ. ಪ್ರೊಸೆಸಿಂಗ್ ಶುಲ್ಕ ಮಾತ್ರ ಅಂತ ಕೊಟ್ಟಿದ್ದಾರೆ. ನೋಡಿ, 250 ರೂಪಾಯಿ ಶುಲ್ಕ ಇಲ್ಲ ಇವರಿಗೆ, ಶುಲ್ಕ ಬದಲಿಗೆ ಪ್ರೊಸೆಸಿಂಗ್ ಫೀ ಅಂತ ಮಾಡಿದ್ದಾರೆ. ಈ ಒಂದು ಪ್ರೊಸೆಸಿಂಗ್ ಫೀಯನ್ನು ಅಂಗವಿಕಲ ಅಭ್ಯರ್ಥಿಗಳಿಗೆ 250 ರೂಪಾಯಿ ಇಟ್ಟಿದ್ದಾರೆ. ಈ ರೀತಿಯಾಗಿ ಒಂದು ಪೇಮೆಂಟು ಸ್ಟ್ರಕ್ಚರನ್ನು ಕೊಟ್ಟಿದ್ದಾರೆ. ತುಂಬಾ ಜಾಸ್ತಿ ಆಯಿತು ಅಂದ್ಕೊಂಡಿರ್ತೀನಿ. KEನಲ್ಲಿ ಯಾವಾಗಲೂ ಪೇಮೆಂಟ್ ಜಾಸ್ತಿ ಇರುತ್ತೆ, KPSCನಲ್ಲಿ ಸ್ವಲ್ಪ ಅಮೌಂಟ್ ಕಡಿಮೆ ಇರುತ್ತೆ. ಹಾಗೂ ಈ ಒಂದು VAನ ಪರೀಕ್ಷೆ ದಿನಾಂಕಗಳನ್ನು ಕೂಡ ಕೊಟ್ಟಿದ್ದಾರೆ. ಪತ್ರಿಕೆ 1 ಪತ್ರಿಕೆ 2 ಕನ್ನಡ ಭಾಷೆ ಪರೀಕ್ಷೆಯನ್ನು ಕೂಡ ಕೊಟ್ಟಿದ್ದಾರೆ. ಕನ್ನಡ ಭಾಷೆ ಪರೀಕ್ಷೆ ಕಡ್ಡಾಯ ಕನ್ನಡ ಪರೀಕ್ಷೆ ಏನಿದೆಯಲ್ಲ, ದಿನಾಂಕ 25/10 ಈ ದಿನಾಂಕಕ್ಕೆ ಈ ಒಂದು ಬೆಳಗ್ಗೆ 10:30ರಿಂದ 12:30ವರೆಗೆ ನಡೆಯುತ್ತೆ. ಪೇಪರ್ 1 ಪೇಪರ್ 2 25/10 ಮಧ್ಯಾಹ್ನ 2:30ರಿಂದ 5:30ವರೆಗೂ ಕನ್ನಡ ಭಾಷಾ ಪರೀಕ್ಷೆ ನಡೆಯುತ್ತೆ ಅಂತ ಕೂಡ ಕೊಟ್ಟಿದ್ದಾರೆ. ಈ ಒಂದು ಡೇಟ್ಗೆ ಕನ್ನಡ ಭಾಷೆ ಪರೀಕ್ಷೆ ನಡೆಯುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆ ವಿಧಾನ ಅಂತ ಕೊಟ್ಟಿರ್ತಾರೆ. OMR ಟೈಪ್ನಲ್ಲಿ ನಡೆಸಲಾಗುವಂತ ಕೊಟ್ಟಿದ್ದಾರೆ. ಆಫ್ಲೈನ್ ಮೂಲಕ OMR ಮಾದರಿಯ ಒಂದು ಎಕ್ಸಾಮನ್ನು ನಡೆಸ್ತೀವಿ ಅಂತ ಕೊಟ್ಟಿದ್ದಾರೆ. ಮುಂಚೆದ ನೇರ ನೇಮಕಾತಿ ಮುಖಾಂತರ ಯಾವುದೇ ರೀತಿ ಎಕ್ಸಾಮ್ ಇರುವುದಿಲ್ಲ ಮೊದಲು, ಇವಾಗ ಎಕ್ಸಾಮನ್ನು ಮಾಡಿದ್ದಾರೆ. ಮುಂಚೆ ಪರ್ಸೆಂಟೇಜ್ ಆಧಾರದ ಮೇಲೆ ಅವ್ರನ್ನ ಸೆಲೆಕ್ಟ್ ಮಾಡ್ತಾಯಿದ್ರು. ಇವಾಗ ಕೇವಲ ಪರೀಕ್ಷೆ ನಡೆಸಿ ಅವರ ಒಂದು ಅಂಕಗಳ ಆಧಾರದ ಮೇಲೆ, ಮೆರಿಟ್ ಆಧಾರದ ಮೇಲೆ ಸೆಲೆಕ್ಷನ್ ನಡೀತಾ ಇದೆ. ಕಡ್ಡಾಯ ಕನ್ನಡ ಪರೀಕ್ಷೆ ಆದ ನಂತರ ನಿಮಗೆ ಈ ಒಂದು ಪರೀಕ್ಷೆ ದಿನಾಂಕ ಮತ್ತು ನಿಮಗೆ ನೋಟಿಫಿಕೇಷನಲ್ಲಿ ತಿಳಿಸ್ಕೊಡ್ತಾರೆ ಯಾವ ಒಂದು ದಿನಾಂಕದ ಫೈನಲ್ ಎಕ್ಸಾಮ್ ನಡೆಯುತ್ತೆ ಅಂತ. ಕಂಪಲ್ಸರಿಯಾಗಿ ಈ ಒಂದು ಎಕ್ಸಾಮ್ನಲ್ಲಿ ನಿಮಗೆ 50 ಅಂಕಗಳನ್ನು ಪಡಿಲೇಬೇಕಂತ ಕೊಟ್ಟಿದ್ದಾರೆ. 50 ಅಂಕಗಳನ್ನು ಗಳಿಸಿದ ಅಭ್ಯರ್ಥಿಗಳನ್ನು ಆಯ್ಕೆ ಪ್ರಕ್ರಿಯೆಗೆ ಅರ್ಹರಾಗಿರುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಮಿನಿಮಮ್ 50% ಕನಿಷ್ಠ 50 ಅಂಕಗಳನ್ನು ಪಡೆದಿರಲೇಬೇಕು. ಈ ಒಂದು ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ 50 ಅಂಕನ ಪಡೆದಿರಲೇಬೇಕು. 50 ಅಂಕ ಪಡೆದರೆ ಮಾತ್ರ ನಿಮಗೆ ಈ ಒಂದು ಪಾಸ್ ಅಂತಲೇ ಕನ್ಸಿಡರ್ ಮಾಡ್ತಿರಲ್ಲ, ಅಂದರೆ ಅದನ್ನು ನಿಮಗೆ ಕನ್ಸಿಡರ್ ಮಾಡೋದಿಲ್ಲ. ಇಲ್ಲಿ ಪೇಪರ್ ನೋಡಿದರೆ ಪ್ರಶ್ನೆ ಪತ್ರಿಕೆ ಸಾಮಾನ್ಯ ಜ್ಞಾನ ಕೊಟ್ಟಿದ್ದಾರೆ. 100 ಮಾರ್ಕ್ಸಿಂದು 2 ಗಂಟೆ ಇರುತ್ತೆ. ಸಾಮಾನ್ಯ ಜ್ಞಾನ ಪತ್ರಿಕೆ 1 ಪತ್ರಿಕೆ 2 ಸಾಮಾನ್ಯ ಕನ್ನಡ ಸಾಮಾನ್ಯ ಇಂಗ್ಲೀಷು ಮತ್ತು ಕಂಪ್ಯೂಟರ್ ಜ್ಞಾನ ಒಂದು ಒಳಗೊಂಡಿದೆ. ಇದನ್ನು ಕೂಡ 100 ಮಾರ್ಕ್ಸಿಂದ ಇರುತ್ತೆ. ಒಟ್ಟು 200 ಮಾರ್ಕ್ಸ್ ಆಯಿತು. ಪೇಪರ್ 1 ಪೇಪರ್ 2 ಕಲ್ತು 200 ಮಾರ್ಕ್ಸ್ ಆಗಿದೆ. 2 ಗಂಟೆ ಇದಕ್ಕೂ ಕೂಡ ಒಂದು ಪೇಪರ್ಗೆ 2 ಗಂಟೆ ಅವಕಾಶ ಇರುತ್ತೆ. ಈ ಒಂದು ಕಾಂಪಿಟೇಟಿವ್ CETನಲ್ಲಿ 35% ನೋಡಿ 30% ಅಂಕಗಳನ್ನು ಗಳಿಸುವುದು ಕಡ್ಡಾಯವಾಗಿದೆ ಅಂತ ಕೊಟ್ಟಿದ್ದಾರೆ. ಕನಿಷ್ಠ 35%, 100ಕ್ಕೆ 35 ತೊಗೊಲೇಬೇಕಂತ ಕೊಟ್ಟಿದ್ದಾರೆ. 100ಕ್ಕೆ 35 ತೊಗೊಂಡ್ರೆ ಮಾತ್ರ ಕನ್ಸಿಡರ್ ಮಾಡ್ತಿರಲ್ಲ, ಅಂದರೆ ಕನ್ಸಿಡರ್ ಮಾಡೋದಿಲ್ಲ ಅಂತ ಕೊಟ್ಟಿದ್ದಾರೆ ಸ್ಪಷ್ಟವಾಗಿ. ಮತ್ತು ಋಣಾತ್ಮಕ ಮೌಲ್ಯಮಾಪನ ನೆಗೆಟಿವ್ ವ್ಯಾಲ್ಯೂಯೇಷನ್ ಕೂಡ ಇರುತ್ತೆ. ನಿಮಗೆ ಏನಾದರೂ ತಪ್ಪು ಆನ್ಸರನ್ನು ಮಾಡಿದರೆ ಮಾತ್ರ ನಿಮಗೆ 0.25% ನಿಮಗೆ ಕಡಿತವನ್ನು ಮಾಡ್ತೀವಿ ಅಂತ ಕೊಟ್ಟಿದ್ದಾರೆ. ನೋಡಿ, ನೆಗೆಟಿವ್ ಮಾರ್ಕ್ಸ್ ಇರುತ್ತೆ, ಹಾಗಾಗಿ ಸರಿಯಾದ್ದನ್ನು ಮಾತ್ರ ಹಾಕಬೇಕು. ಸುಮ್ಮನೆ ನೀವು ಬರುತ್ತೆ ಅಂತ ಎಲ್ಲನೂ ಕೂಡ ಟಿಕ್ ಮಾಡಿ ಬಂದರೆ ನಿಮಗೆ ಸರಿ ಉತ್ತರವನ್ನು ಕೂಡ ನಿಮಗೆ ಅಲ್ಲಿ ನೆಗೆಟಿವ್ ಮಾಡ್ಕೊತಾ ಹೋಗ್ತಾರೆ. ಪ್ರತಿ 4 ತಪ್ಪು ಉತ್ತರಗಳಿಗೆ 1 ಸರಿದನ್ನು ನಿಮಗೆ ಲೆಸ್ ಮಾಡ್ತಾ ಹೋಗ್ತಾರೆ. ಹಾಗಾಗಿ ಪೇಪರ್ ಬಿಡಿಸುವಾಗ ತುಂಬ ಕೇರ್ಫುಲ್ಲಾಗಿ ನೀವು ಬಿಡಿಸ್ಬೇಕಾಗುತ್ತೆ. ಗೊತ್ತಿದ್ದರೆ ಮಾತ್ರ ಹಾಕಬೇಕಿಲ್ಲ ಅಂದರೆ ಅದನ್ನು ಖಾಲಿ ಬಿಟ್ಟು ಬರಬೇಕು. ಇದಿಷ್ಟು ಈ ಒಂದು ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ VAO ಆಡಳಿತ ಗ್ರಾಮಾಡಳಿತ ಅಧಿಕಾರಿ ಪೋಸ್ಟ್ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ ಸ್ನೇಹಿತರೆ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅಂದ್ಕೊತೀನಿ. ಇದರಲ್ಲಿ ಏನಾದರೂ ನಿಮಗೆ ಮಾಹಿತಿ ಕೇಳೋದಿದ್ದರೆ, ಏನಾದರೂ ಡೌಟ್ಸ್ಗಳಿದ್ದರೆ ಕಮೆಂಟ್ ಮಾಡಿ, ಕಮೆಂಟಲ್ಲಿ ಉತ್ತರವನ್ನು ಕೊಡ್ತೀನಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸೋ ಅಂತ ತಿಳಿಸ್ಕೊಡ್ತೀನಿ. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.